ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇದೆ. ಒಂದು ಕಡೆ ಪಟ್ಟಿ ಫೈನಲ್ಗೆ ಅಂತ ಹೋದ್ರು ತ್ರಿಮೂರ್ತಿಗಳು ಅಲ್ಲಿ ಪ್ರತಿಭಟನೆಯಲ್ಲಿ ತಗ್ಲಾಕೊಳ್ತಾರೆ. ಈಗ ಲಿಂಗಾಯತ ಹಾಗೆ ಎಸ್ಟಿಗೆ ಡಿಸಿಎಂ ಹುದ್ದೆ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಲವನ್ನ ತೋರಿಸಿದ್ದಾರೆ. ಸುಮಾರು 20 ಸಚಿವರುಗಳ ಹೆಸರುಗಳನ್ನ ಕೂಡ ಬಹುತೇಕ ಅಂತಿಮಗೊಳಿಸಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಟ್ರಾಟಜಿನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಓಕೆ ಅಂತ ಹೇಳಿದಾರಂತೆ. 70-30 ಅನುಪಾತದಲ್ಲಿ, ಅಂದ್ರೆ 70 ಜನ ಹಳಬರು 30 ಜನ ಹೊಸಬರು ಇರಬಹುದು, ಅಥವಾ 30 ಹಳಬರು 70 ಜನ ಹೊಸಬರಿಗೂ ಕೂಡ ಸ್ಥಾನ ಕೊಡೋದು. ಸೊ ತಾತ್ಕಾಲಿಕವಾಗಿ ವಿರಾಮ, ಬಟ್ ಮುಂದಿನ ಬುಧವಾರದ ಒಳಗಡೆ ಒಂದು ಫೈನಲ್ ಆಗುತ್ತೆ, ಪ್ರಮಾಣ ವಚನ ಕೂಡ ಆಗತ್ತೆ. ಡೆಲ್ಲಿಯಲ್ಲಿ ಸರಣಿ ಸಮಾಲೋಚನೆಗಳ ನಂತರ ಹೊಸ ಸಚಿವರ ಘೋಷಣೆ ಬಹುತೇಕ ಫೈನಲ್ ಆಗಿದೆ. ಆದರೆ ಸದ್ಯಕ್ಕೆ ಒಂದು 2-3 ದಿನಗಳ ಕಾಲ ಸಂಪುಟ ವಿಸ್ತರಣೆ ವಿಚಾರ ಮುಂದೂಡಿಕೆಯಾಗಿದೆ. ನೋಡಿ, ಸುಮಾರು 20 ಸಚಿವರುಗಳ ಹೆಸರು ಬಹುತೇಕ ಅಂತಿಮ ಆಗಿದೆ. ಕಾಂಗ್ರೆಸ್ನ ಉನ್ನತ ಮೂಲಗಳಿಂದಲೂ ಕೂಡ ನಮಗೆ ಮಾಹಿತಿ ಗೊತ್ತಾಗಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರ ಜೊತೆಗೆ ಅಂತಿಮ ಸುತ್ತಿನ ಚರ್ಚೆಯ ನಂತರ ಅಧಿಕೃತ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಇನ್ನೇನು ಘೋಷಣೆ ಮಾಡಬೇಕು ಅನ್ನೋಷ್ಟರಲ್ಲಿ ಏನೆಲ್ಲ ಹೈಡ್ರಾಮಗಳಾಯಿತು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಬಹುತೇಕ ಶನಿವಾರ, ನಾಳೆ ಎಲ್ಲ ನಾಡಿದ್ದು ಅಥವಾ ಮುಂದಿನ ವಾರ, ಸೋಮವಾರ ಅಥವಾ ಬುಧವಾರ ಬಹುತೇಕ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳಿದೆ. ಸೊ ಒಂದು ಮಾಹಿತಿಯ ಪ್ರಕಾರ ಬುಧವಾರ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಹೋಲ್ಡ್ ಆಯಿತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತು. ನೀಟ್ ಪತ್ರಿಕೆ ಸೋರಿಕೆ, ಅದರ ಜೊತೆಗೆ ರಾಷ್ಟ್ರ ರಾಜಧಾನಿಯಲ್ಲಿ ಇತ್ತೀಚೆಗೆ ಪ್ರತಿಭಟನಾ ನಿರತ ಯುವಕರ ಮೇಲೆ ಆದಂತಹ ಲಾಠಿ ಚಾರ್ಜ್ ಪ್ರಕರಣ, ಪ್ರಧಾನಿ ನಿವಾಸದ ಹೊರಗಡೆ ಧರಣಿಯನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು, ಮತ್ತೆ ಕಾಂಗ್ರೆಸ್ ನಾಯಕರು, ಅವರನ್ನ ಪೊಲೀಸರು ವಶಕ್ಕೆ ಪಡೀತಾರೆ. ಸೊ ಈ ಎಲ್ಲ ಹೈಡ್ರಾಮಗಳಿಂದ ಸಂಪುಟ ವಿಸ್ತರಣೆ ವಿಚಾರ ಮುಂದೂಡಿಕೆಯಾಗೋದು. ಇದೆಲ್ಲದರ ನಡುವೆ ಆಗಸ್ಟ್ 6ನೇ ತಾರೀಕು ಆರಂಭ ಆಗಬೇಕಾಗಿತ್ತು ಮುಂಗಾರು ಅಧಿವೇಶನ, ಅದನ್ನೂ ಕೂಡ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಕೂಡ 2 ಉಪಮುಖ್ಯಮಂತ್ರಿಗಳನ್ನ ನೇಮಿಸುವ, ಅದರ ಜೊತೆಗೆ ಅವರ ಸಂಪುಟಕ್ಕೆ 12ಕ್ಕೂ ಹೆಚ್ಚು ಹೊಸ ಮುಖಗಳನ್ನು ಸೇರಿಸುವಂತಹ ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಯಾಕೆ 2 ಡಿಸಿಎಂ ಹುದ್ದೆ? ಅಲ್ಲಿ 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು, ಅದರ ಜೊತೆಗೆ ಯಾಕೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದ್ದಾರೆ? ನೋಡಿ, ಕಳೆದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಹಳೆ ಮುಖಗಳಿತ್ತು. ಮೊದಲನೇ ಲಿಸ್ಟ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಇರುವಂಥವರೆಲ್ಲರೂ ಕೂಡ ಬಹುತೇಕ ಹಳಬರೇ. ಹಾಗಾಗಿ 2ನೇ ಲಿಸ್ಟ್ ಅಲ್ಲಿ 70-30, 70 ಹೊಸಬರು 30 ಭಾಗ ಹಳಬರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಲಿಂಗಾಯತ ಹಾಗೆ ಪರಿಶಿಷ್ಟ ಪಂಗಡದ ಸಮುದಾಯಗಳಿಂದ 2 ಡಿಸಿಎಂಗಳನ್ನ ಸೇರಿಸಿಕೊಳ್ಳೋ ಬಗ್ಗೆನೂ ಕೂಡ ಉತ್ಸುಕರಾಗಿದ್ದಾರೆ. ಎಂ.ಬಿ. ಪಾಟೀಲು, ನಾನು ಆಗಲೇ ಹೇಳಿದೆ ಒಂದು ವಿಡಿಯೋದಲ್ಲಿ, ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಸ್ಲಿಂ ನಾಯಕರನ್ನು ಡಿಸಿಎಂ ಆಗಿ ಸೇರಿಸಿಕೊಳ್ಳುವ ಪ್ರಸ್ತಾಪ ಪಕ್ಷದ ಕಡೆಯಿಂದ ಬಂದಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಮುಸ್ಲಿಮರನ್ನ ಡಿಸಿಎಂ ಮಾಡ್ತಾರೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಲಕ್ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಅದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಸಕ್ತಿ ತೋರಿಲ್ಲ ಅನ್ನೋದು ಕೂಡ ಒಂದು ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಾಗ ಅವರಿಗೆ ಸಮಾನಾಂತರ ನಾಯಕತ್ವ ಬೇಕಾಗಿಲ್ಲ ಎಂದಿದ್ದರಿಂದ ಆ ವೇಳೆ ಕಾಂಗ್ರೆಸ್ ಹೈಕಮಾಂಡು ಹೆಚ್ಚಿನ ಡಿಸಿಎಂಗಳನ್ನ ನೇಮಿಸ್ತಿಲ್ಲ. ಆದರೆ ಹೈಕಮಾಂಡ್ ಈಗ ಹೆಚ್ಚಿನ ಡಿಸಿಎಂಗಳನ್ನ ನೇಮಿಸುವ ಪರವಾಗಿದೆಯೇ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಬಟ್ ಡಿ.ಕೆ. ಶಿವಕುಮಾರ್ ಅವರಂತೂ ಇನ್ನಿಬ್ರು ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಲಿಂಗಾಯತ ಹಾಗೆ ಎಸ್ಟಿ ಸಮುದಾಯದಿಂದ 2 ಡಿಸಿಎಂಗಳನ್ನ ನೇಮಿಸಿದ್ರೆ ಇತರ ಸಮುದಾಯದ ಹಿರಿಯ ನಾಯಕರು ಸಹ ಅವರನ್ನ ಡಿಸಿಎಂಗಳಾಗಿ ಬಡ್ತಿ ನೀಡುವಂತೆ ಒತ್ತಾಯ ಮಾಡಬಹುದು. ಇದೆಲ್ಲ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಮತ್ತೊಂದು ಸುತ್ತಿನ ಮೀಟಿಂಗ್ ಅಂತೂ ಆಗಲೇಬೇಕು. ಸಂಪುಟ ವಿಸ್ತರಣೆ ಇರಬಹುದು, ಡಿಸಿಎಂ ವಿಚಾರ ಇರಬಹುದು. ವೇಣುಗೋಪಾಲ್ ಅವರ ಜೊತೆಗೆ, ಸುರ್ಜೇವಾಲಾ ಅವರ ಜೊತೆಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ಆಗಲೇಬೇಕು. ಒಟ್ಟಾರೆ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳನ್ನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರಿಸಿಕೊಳ್ಳುವತ್ತ ಒಲವನ್ನ ತೋರಿದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರೋದು.
ಒಂದಷ್ಟು ಯುವ ಪೀಳಿಗೆಗಳಿಗೆ ಬದಲಾವಣೆ, ಅವರ ಕಾರ್ಯಕ್ಷಮತೆ ಆಧಾರದ ವಿಧಾನದಲ್ಲಿ ಮೊದಲನೇ ಬಾರಿಗೆ ಗೆದ್ದವರನ್ನೂ ಕೂಡ ಮಿನಿಸ್ಟರ್ ಆಗಿ ಮಾಡುವಂತಹ ಒಲವನ್ನು ತೋರಿಸಿದ್ದಾರೆ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ 20 ಸ್ಥಾನಗಳು ಖಾಲಿ ಇದೆ. 20 ಸ್ಥಾನಗಳನ್ನ ಭರ್ತಿ ಮಾಡುವ ನಿರೀಕ್ಷೆ ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ನೋಡೋಣ. ಮತ್ತೊಂದು ಕಡೆ ಇಬ್ಬರು ಮಹಿಳೆಯರು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಮೊದಲನೇ ಲಿಸ್ಟಲ್ಲಿ ಯಾವ ಮಹಿಳೆಯರಿಗೂ ಸ್ಥಾನ ಕೊಡಲಿಲ್ಲ, ಅದು ಒಂದಷ್ಟು ಕೆಂಗಣ್ಣಿಗೆ ಗುರಿಯಾದ್ರು. ಇಬ್ಬರಲ್ಲಿ ಸಾಕಷ್ಟು ಜನ ರೇಸಲ್ಲಿದ್ದಾರೆ. ಆರತಿ ಕೃಷ್ಣ ಅವರಿದ್ದಾರೆ, ಮಾಜಿ ಸಚಿವೆ MLC ಉಮಾಶ್ರೀ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಖನಿಜ ಫಾತಿಮಾ ಅವರಿದ್ದಾರೆ, ಅದರ ಜೊತೆಗೆ ಮೂಡಿಗೆರೆ ಶಾಸಕಿಯಾದಂತಹ ನಯನ ಮೋಟಮ್ಮ ಅವರಿದ್ದಾರೆ, ರೂಪಕಲಾ ಶಶಿಧರ್ ಅವರಿದ್ದಾರೆ. ಇದರಲ್ಲಿ ಮಾಜಿ ಸಚಿವೆ ಹಾಗೆ MLC ಉಮಾಶ್ರೀ ಅವರು ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮುತ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಡೆಲ್ಲಿಯಲ್ಲೇ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಸ್ಪೀಕರ್ ನೇಮಕದ ಬಗ್ಗೆಯೂ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. HK ಪಾಟೀಲ್ ಅವರು ಕೂಡ ಈ ಹುದ್ದೆಗೆ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿ, ಒಟ್ಟಾರೆ ಇನ್ನೊಂದು 2-3 ದಿನದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ 30ಕ್ಕೂ ಹೆಚ್ಚು ಶಾಸಕರುಗಳು ಸಚಿವ ಸ್ಥಾನಕ್ಕೋಸ್ಕರ ಆಕಾಂಕ್ಷಿಗಳು ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಸೊ ಏನಾಗಬಹುದು ನೋಡೋಣ. 30ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲೇ ಇರುವುದರಿಂದ ಈ ಸಂಪುಟ ವಿಸ್ತರಣೆ ವಿಚಾರ, DCM ವಿಚಾರ, ಈ ಸ್ಪೀಕರ್ ವಿಚಾರ, ಇದೆಲ್ಲದಕ್ಕೂ ಕೂಡ ಒಂದು 2-3 ದಿನಗಳಲ್ಲಿ ಅಂತಿಮವಾದಂತಹ ತೆರೆ ಬೀಳುವ ಸಾಧ್ಯತೆ ಇದೆ.